ಇವತ್ತು ಡಿ.ಕೆ. ಶಿವಕುಮಾರ್ ಹೇಳ್ತಾನೆ ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ, ಚೈನಾ ಮತ್ತು ಜಪಾನ್ನಿಂದ ಕರ್ಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ, ನೀನೇನ್ ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದೀಯ ಅಂತ ಹೇಳಿ. ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಅಂತ ಹೇಳಿ ನೀವು ಘೋಷಣೆ ಮಾಡಿದ್ರಿ. ಬಂಧುಗಳೇ, ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಇವರ ದೌರ್ಜನ್ಯ ಅನ್ಯಾಯಗಳು ಇವತ್ತೇನು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ಅಶೋಕಣ್ಣನವರಿಗೆ ಎಲ್ರಿಗೂ ಕೂಡ ಇವತ್ತೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಮೊನ್ನೆ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇದ್ದಿಲ್ಲ. ಆದ್ರೆ ಬಂಧುಗಳೇ, ಇವತ್ತು ನಾನು ಬದುಕಿದ್ದೀನಿ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಬುನಾದಿ ಸಮೇತ ನಿಮ್ಮ ಬುನಾದಿ ಸಮೇತ ಕಿತ್ತಾಕಿ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ 150ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲೋದ್ರ ಮೂಲಕ ಬರೋ ದಿನಗಳಲ್ಲಿ ಯಾವತ್ತಿಗೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನುವಂತ ಮಾತೆ ಜನರು ಮರಿಬೇಕು. ಆ ಮಟ್ಟಕ್ಕೆ ಇವತ್ತು ನಾವು ಹೋರಾಟ ಮಾಡಿ ಬರೋ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಈಗಲಾದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರಕ್ಕೆ ತಕ್ಷಣ ಬಳ್ಳಾರಿಯಿಂದ ಈ ರವಿಕುಮಾರ್ ಎಎಸ್ಪಿಯನ್ನ, ನಂದಾರೆಡ್ಡಿಯನ್ನ ಸಸ್ಪೆಂಡ್ ಮಾಡಿ ಈ ಬಳ್ಳಾರಿಯಿಂದ ಹೊರಗಡೆ ಹಾಕಿ. ಆವಾಗ ಮಾತ್ರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿ ಇರುತ್ತೆ. ನಂತರ ಇವತ್ತೇನ್ ತಾವು ಸಿಐಡಿಗೆ ಇವತ್ತು ನೀವು ವಹಿಸಿದ್ದೀರಾ, ನಿಮ್ಮ ಪೊಲೀಸರೇ, ನಿಮ್ಮಿಂದ ನ್ಯಾಯ ಸಿಗೋ ಪ್ರಶ್ನೆನೇ ಇಲ್ಲ. 3 ಗನ್ಮೆನ್ಗಳನ್ನ ಬಂಧನ ಮಾಡ್ತೀರಿ. ಆ 3 ಬಂಧನ ಮಾಡಿದಂತ ಪ್ರೈವೇಟ್ ಗನ್ಮೆನ್ಗಳು ಯಾರು ಮನುಷ್ಯರು? ಇವತ್ತು ಅವನು ಭರತ್ ರೆಡ್ಡಿ ರಾತ್ರಿ 9 ಗಂಟೆಗೆ ನನ್ನ ಮನೆಗೆ ಬಂದು ಪೊಲೀಸ್ ಎಸ್ಕಾಟ್ ಅಲ್ಲಿ ನನ್ನ ಮನೆ ಮೇಲೆ ಗುಂಡುಗಳನ್ನು ಹಾರಿಸಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಾ ಇದ್ರೆ, ಪೊಲೀಸರ ಕಣ್ಮುಂದೆನೆ ನಡೀತಾ ಇದ್ರೆ, ಇವತ್ತಿನವರೆಗೂ ಕೂಡ ಆ ಒಬ್ಬ ಅಮಾಯಕ ರಾಜಶೇಖರ್ ಆ ಪೊಲೀಸರ ಲಾಠಿ ಚಾರ್ಜ್ಗೆ ಅವನು ಬೆನ್ನು ತೋರಿಸಿ ಓಡೋಗ್ತಾ ಇದ್ರೆ, ಬೆನ್ ಹಿಂದೆ ಅವನ್ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಶೂಟ್ ಮಾಡಿ ಆ ಒಬ್ಬ ಅಮಾಯಕನ್ನ ಸಾಯಿಸಿದ್ರಲ್ಲ. ಇವತ್ತು ಆ ಮನೆಗೆ ಹೋದ್ರೆ ಆ ತಾಯಿ ಕಣ್ಣೀರು ನೋಡ್ತಾ ಇದ್ರೆ, ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ನಿಮ್ಮ ಕಾರ್ಯಕರ್ತರು ನಿಮ್ಮನ್ನ ನಂಬಿಕೊಂಡು ಬಂದಿರುವಂತವ್ರನ್ನೇ ಕೊಲೆ ಮಾಡಿ ಇವತ್ತು ಸಿಂಪತಿಗೆ ಇಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ. ನೀವು ರಾಕ್ಷಸತ್ವ ಮೆರೆದಿದ್ದೀರಿ. ಆ 3 ಗನ್ಮೇನ್ಗಳು ಯಾರು ಅಂತಂದ್ರೆ ಭರತ್ ರೆಡ್ಡಿ ಸಮಕ್ಷಮದಲ್ಲೇ, ಭರತ್ ರೆಡ್ಡಿಗೆ 5-10 ಅಡಿ ದೂರದಲ್ಲೇ ಆ ಗನ್ಮೇನ್ಗಳು ಆ ರಾಜಶೇಖರ್ನ ಕೊಲೆ ಮಾಡಿದ್ದಾರೆ.